ಶುದ್ಧವಾದ ರಾಜಯೋಗ ಇದ್ದವನು ಅವನು ರಾಜ್ಯವನ್ನು ಆಳೋದು ಕಷ್ಟ ಈಗಿನ ಕಾಲದಲ್ಲಿ. ಅವನನ್ನು ಅಲ್ಲಿ ಇರ್ಲಿಕ್ಕೆ ಬಿಡಲ್ಲ. ಥರದ ಕುರೂಪಿಗಳು ಅವಿವೇಕಿಗಳು ಗುಂಪೇ ಜಾಸ್ತಿ ಇದ್ದಾಗ ಒಬ್ಬ ಸ್ಫುರದ್ರೂಪಿ ಒಬ್ಬ ಧರ್ಮಿಷ್ಠ ಬಂತ ಅಂತಂದರೆ ಅವನು ಹೊರಗುಳಿತಾನೆ. ಅವನೇ ಕೆಟ್ಟವನಾಗಿ ಬಿಂಬಿಸುತ್ತೆ ನಮ್ಮ ಸಮಾಜ. ಆ ಥರದ ಒಂದು ಪರಿಸ್ಥಿತಿ ಇವತ್ತಿನ ದಿವಸವೂ ಕೂಡ ಇದೆ. ರಾಮಾಯಣದಲ್ಲಿ ಅವತ್ತೇ ಹೇಳಾಯ್ತು ಇದನ್ನು. ಆದ್ದರಿಂದ ಈಗಿನ ಕಾಲದಲ್ಲಿ ರಾಜಯೋಗ ಇರೋರಿಗೆ ಯಾಕೆ ದರಿದ್ರ ಇದೆ? ಇದೇ ಕಾರಣಕ್ಕೆ. ಈ ಸುಮಾರು ಜನ ಜ್ಯೋತಿಷ್ಕರಿಗೂ ಉತ್ತರ ಸಿಕ್ಕಿರುತ್ತೆ ನಾನು ಇದನ್ನು ಹೇಳಿದ್ರಿಂದ. ಅವ್ರಿಗೆ ತಿನ್ನೋಕ್ಕಿಲ್ಲದೆ ಇರೋರನ್ನು ತೋರಿಸ್ತೀನಿ, ಬನ್ನಿ ನನ್ನಲ್ಲಿ ರಾಜಯೋಗ ತೋರಿಸ್ತೀನಿ. ಗ್ರಂಥದಲ್ಲಿ ಇರೋದು ಅವ್ರಿಗೆ ಪಾಪ 2 ಹೊತ್ತು ಊಟಕ್ಕಿಲ್ಲ. ಈಗಿನ ರಾಜಕೀಯಕ್ಕೂ ರಾಜಯೋಗಕ್ಕೂ ಸಂಬಂಧ ಇಲ್ಲ. ರಾಜಯೋಗ ಇದ್ದವರು ಯಾರೂ ಈ ಕಾಲದಲ್ಲಿ ಅವರು ಆ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಜಾತಕದಲ್ಲಿರ್ತಕ್ಕಂತಹ ಯೋಗ ಇದೆಯಲ್ಲ, ಇದು ನಿಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂತಹ ಅಡುಗೆ ಸಾಮಗ್ರಿಗಳು. ಅಡುಗೆ ಯಾರು ಮಾಡಬೇಕು? ನಾವೇ ಮಾಡಬೇಕು. ಒಬ್ಬೊಬ್ಬರ ರಾಜಯೋಗ ಬೇರೆ 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 ಕ್ಷೇತ್ರದಲ್ಲಿ ಇರುತ್ತೆ. ಆ ರಾಜಯೋಗ ಇದ್ದವರು ಎಲ್ಲರೂ ಹೋಗ್ಬಿಟ್ಟು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರು ಆಗಲಿಕ್ಕೆ ಸಾಧ್ಯವಿಲ್ಲ. ಜ್ಯೋತಿಷ್ಯ ಏನು ಮಾಡುತ್ತೆ ಅಂದರೆ ಯಾವ ಕ್ಷೇತ್ರದಲ್ಲಿ ನೀನು ಹೋಗಿ ನೀನು ಪರಿಶ್ರಮವನ್ನು ಪಟ್ಟರೆ ಅದಕ್ಕೆ ಫಲ ಬರುತ್ತೆ ಅಂತ ಹೇಳುತ್ತೆ. ಯಾರ ಹಣೆ ಬರೋನ್ನು ತಿದ್ದೋದಲ್ಲ ಜ್ಯೋತಿಷ್ಯ. ಆ ರಾಜಂತರ ಕೂತಲ್ಲಿ ರಾಜಂತರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಕಾಲದ ರಾಜ್ಯಭಾರವನ್ನು. ಈಗಿನ ಕಾಲಘಟ್ಟದಲ್ಲಿ ಆ ಥರದ ರಾಜಯೋಗ ನೀವು ಅಂದರೆ ಆಡು ಭಾಷೆಯ ರಾಜಯೋಗ ಬರಬೇಕು ಅಂದರೆ ಬರೀ ರಾಜಯೋಗ ಇದ್ದರೆ ಸಾಲೋದಿಲ್ಲ. ಕೆಲವು ಕಪಟ ಯೋಗಗಳು, ಕೆಲವು ಏನು ಹೇಳಬೇಕು ಚಾಣಾಕ್ಷ ಯೋಗಗಳು, ಮೇಧಾವಿ ಯೋಗಗಳು, ಇವೆಲ್ಲ ಇದ್ದಾಗ ಅಂಥವರಿಗೆ ನೀವು ಈ ಥರದ ಒಂದು ದೊಡ್ಡ ಹುದ್ದೆಗೆ ನೀವು ಹೋಗ್ತೀರಿ ಅಂತ ಹೇಳಬಹುದಾಗಿದೆ. ರೋಮನ್ ವೆನ್ ಯು ಆರ್ ಇನ್ ರೋಮ್ ಅಂತಕ್ಕಂಥದ್ದು ಕೆಟ್ಟ ಕೆಲಸ ಮಾಡಬೇಡಿ. ರಾಜಯೋಗದಕ್ಕೆ ರಾಜನಿಗೆ ಲಕ್ಷಣಗಳಿದೆ. ಅವನಿಗೆ 64 ಕಲೆ ಬರಬೇಕು. ಅವನು ಪರಿಪೂರ್ಣ ಧರ್ಮಿಷ್ಠನಾಗಿರಬೇಕು. ಅವನು ಸ್ಫುರದ್ರೂಪಿಯಾಗಿರಬೇಕು. ಅಂಗಸೌಷ್ಠವಾಗಿರಬೇಕು. ಅವನೊಬ್ಬ ಎದುರಿಗೆ ಬಂದರೆ ಅವನು ಒಬ್ಬನೇ ಸಾಮು ಮಾಡಿ ಚೆನ್ನಾಗಿ ಮೈ ಹೆಂಗಿರಬೇಕು ಅಂದರೆ ಅವನು ತೆಲುಗಲ್ಲಿ ಹೇಳ್ತಾರೆ ಕತ್ತಿಲ ಉನ್ನಾಡು ಅಂತ. ಕತ್ತಿ ಥರ ಇರಬೇಕು. 20-25 ಜನ ಬಗದಾಗ್ತಕ್ಕಂತಹ ಒಂದು ಪುರುಷ ಸಿಂಹನಾಗಿರಬೇಕು. ಎಲ್ಲಿ ತೋರಿಸಿ ಎಲ್ಲಿದೆ ಆ ಥರದ ಒಂದು ರಾಜರು? ಎಲ್ಲಿ ಆಯ್ತಲ್ಲ ಕಾಲ ಅದೆಲ್ಲನೂ. ಲಕ್ಷ್ಮಿ ಯಾರನ್ನು ವರಿಸ್ತಾಳೆ ಅಂದರೆ ಮಹಾವಿಷ್ಣುವನ್ನು ವರಿಸ್ತಾಳೆ. ಅಂದರೆ ಮಹಾವಿಷ್ಣು ಅಂತಂದರೆ ಅವನು ಪರಾಕ್ರಮೇಚ ವಿಷ್ಣು, ಪರಾಕ್ರಮಶಾಲಿಯಾದವನಿಗೆ ರಾಜ್ಯದ ಲಾಭ ಆಗುತ್ತೆ ಅಂತಕ್ಕಂಥದ್ದು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮೊಂದಿಗಿರಲಿದ್ದಾರೆ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತ್ರ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ ಜೈ ಗುರುದೇವದತ್ತ, ಶುಭಮಸ್ತು. ಗುರೂಜಿ, ಇವತ್ತಿನ ಸಂಚಿಕೆಯಲ್ಲಿ ರಾಜಯೋಗದ ಬಗ್ಗೆ ಬಹಳಷ್ಟು ಜನರಿಗೆ ಆ ಒಂದು ಕಾತರತೆ ಇರುತ್ತೆ. ನಮ್ಮಲ್ಲಿ ರಾಜಯೋಗ ಇದ್ದು ಬಿಟ್ರೆ, ಅಕಸ್ಮಾತ್ ಆಗಿ ಇದ್ದು ಬಿಟ್ರೆ ನಮ್ಮ ಒಂದು ಪ್ರಯತ್ನ ಪರಿಶ್ರಮ ಬೇಡವಾ ಅನ್ನುವಂಥ ಪ್ರಶ್ನೆ ಆಗಿರಬಹುದು, ಅಥವಾ ಯಾರಿಗೆ ರಾಜಯೋಗ ಬರಬಹುದು ಅಂತ ಹೇಳ್ತೀರಿ? ಈ ಪದ ರಾಜಯೋಗ ಅಂತಕ್ಕಂಥದ್ದು 2 ಕಡೆ ಬಳಕೆ ಆಗುತ್ತೆ. ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಇನ್ನೊಂದು ವೇದಾಂತದಲ್ಲಿ, ಯೋಗಶಾಸ್ತ್ರದಲ್ಲಿ. ವೇದಾಂತದ ರಾಜಯೋಗ ಅಂತಂದರೆ ಏನು ಅಂತಂದರೆ ಯೋಗದ ಚರಮ ಸೀಮೆ ಎಲ್ಲವನ್ನೂ ಮುಗಿಸ್ಬಿಟ್ನಪ್ಪ ನಾನು ಯೋಗದಲ್ಲಿ ವೇದಾಂತದಲ್ಲಿ ಅಂದರೆ ಕೊನೆಗೆ ಉಳಿತಕ್ಕಂಥದ್ದು ಅದ್ವೈತವನ್ನು ಅರ್ಥ ಮಾಡಿಸಿಕೊಂಡು ಅದನ್ನು ಸಾಧಿಸಿ ಬ್ರಹ್ಮೀಭೂತವಾಗುವ ಒಂದು ಯೋಗಕ್ಕೆ ರಾಜಯೋಗ ಅಂತ ಹೆಸರು. ಅದೊಂದು ಸಾಧನಾ ಪಥ, ಅದು ಬೇರೆ. ನೀವು ಕೇಳ್ತಾ ಇರೋ ಪ್ರಶ್ನೆ ಯಾವುದು ಅಂದರೆ ನಮ್ಮ ವ್ಯಾಪಾರ ವಹಿವಾಟಿನ ರಾಜಯೋಗ, ಜಾತಕದ ರಾಜಯೋಗವನ್ನು ಕೇಳ್ತಾ ಇದ್ದೀವಿ. ಅಂದರೆ ನಮ್ಮ ರಾಜಯೋಗ ನಾನು ರಾಜ ಆಗ್ಬಿಡ್ತೀನ, ಧನಿಕನಾಗ್ತೀನ, ಅದೇ ಮೂಲಭೂತವಾದ ಪ್ರಶ್ನೆ. ರಾಜಯೋಗ ಅಂತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಆಚಾರ್ಯರು ಹಲವಾರು ಬಗೆ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಸೌರಯೋಗಗಳು, ಚಾಂದ್ರಯೋಗಗಳು, ನಾಭಸ ಯೋಗಗಳು, ಆಕೃತಿ ಯೋಗಗಳು, ಹೀಗೆ ಅಖಂಡ ಸಾಮ್ರಾಜ್ಯ ಯೋಗ, ವಸುಮತಿ ಯೋಗ, ಆದಿಯೋಗ, ಚಂದ್ರಾದಿ ಯೋಗ, ಲಗ್ನಾದಿ ಯೋಗ, ಗಜಕೇಸರಿ ಯೋಗ, ಕೇಂದ್ರ ಗುರು ಯೋಗ, ಆಮೇಲೆ ಭಾಗ್ಯ ರಾಜ್ಯಾಧಿಪತಿ ಯೋಗ, ಹೀಗೆ ನಾನಾ ವಿಧವಾಗಿರ್ತಕ್ಕಂತಹ ಯೋಗಗಳನ್ನು ಹೇಳಿಬಿಟ್ಟಿದ್ದಾರೆ. ಇದನ್ನು ಅಧ್ಯಯನ ಅದನ್ನು ಹೇಳ್ತಾ ಕೂತ್ರೆ ನಮಗೆ ಬಹುಶಃ ಒಂದು 20 ಗಂಟೆ ಕಾರ್ಯಕ್ರಮ ಮಾಡಿದ್ರೆ ಹೇಳ್ತಾನೇ ಇರಬಹುದು. ಅದನ್ನು ಲಗ್ನಾದ್ ಭಾಗ್ಯರಾಜ್ಯಾಧಿಪವು ಯದಿತದ ತದ್ಭಾಗ್ಯರಾಜ್ಯಾಧಿಪವು ಮಾನಾದ್ ಭಾಗ್ಯರಾಜ್ಯಾಧಿಪವು ವರಸಮಃ ಸ್ವಲ್ಪಾಧಿಕಾರ ಕ್ರಮ ಸಂಬಂಧ ತ್ರಯ ಸಮನ್ವಿತವು ಚಬಲಿನೋ ಅನ್ಯೋನ್ಯ ಕೇಂದ್ರಾಶ್ರಿತವು ಲಗ್ನಾಧೀಶ್ವರ ರಾಶಿಪೇನ ಸಹಿತೋ ರಾಜೋ ಧನಿ ಭೂಪತಿ ಅಂತ ಹೇಳುತ್ತೆ. ಎಲ್ಲ ಹೇಳಿದ್ದು ಯಾವ ಗ್ರಹಕೂಟ ಹೇಗಿರಬೇಕು ಅನ್ನೋದು ಅಷ್ಟೇ. ಇದೊಂದು ಫಾರ್ಮುಲಾ. ಆ ಥರದ ಇದ್ದವನೇನಾಗ್ತಾನೆ, ಅವನು ಜಾತೋ ಅಥವಾ ರಾಜೋ ಹುಟ್ಟಿದವನು ರಾಜನಾಗ್ತಾನೆ, ಧನಿಕನಾಗ್ತಾನೆ, ಭೂಪತಿ ಆಗ್ತಾನೆ ಅಂತಕ್ಕಂಥದ್ದು ಹೇಳುತ್ತೆ. ಅದೇ ಥರದಲ್ಲಿ ಇನ್ನೊಂದು ಯಾವುದೋ ಒಂದು ಗ್ರಂಥಾಂತರದಲ್ಲಿ ನಾವು ನೋಡಿದಾಗ
ಲಗ್ನಾಸ್ಪ ಸುತಗವು ಕುಜಾರ್ಕಿತನೆಯೋ ಯದಾ ತದಾ ಸಂಪೂರ್ಣ ಚಂದ್ರೇ ಭಾಗ್ಯಸ್ಥೆ ಜಾತೋ ರಾಜ ಭವಿಷ್ಯಸಿ ಅಂತ ಅಲ್ಲೊಂದು ಹೇಳ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಥರ ಕಾಂಬಿನೇಷನ್ಸ್, ಪರ್ಮಿಟೇಷನ್ಸ್, ಕಾಂಬಿನೇಷನ್ಸ್ ಆಫ್ ಪ್ಲಾನೆಟ್ರಿ ಏನಾಗುತ್ತೆ, ನಿಮ್ಮನ್ನು ರಾಜನನ್ನಾಗಿ ಮಾಡುತ್ತೆ. ಇನ್ನೊಂದು ಭಾಳ ಚೆನ್ನಾಗಿ ಹೇಳಿದ್ರಿ. ಇದು ನಾವು ಮಾತಾಡ್ತಿರೋ ರಾಜಯೋಗ, ರಾಜಕೀಯಕ್ಕೆ ಅದಕ್ಕೂ ಸಂಬಂಧ ಇಲ್ಲ. ಯಾಕೆ ಅನ್ನೋದು ಹೇಳ್ತೀನಿ. ಮೊದಲನೇದು ರಾಜಯೋಗ ಸುಮ್ಮನೆ ಇದ್ದರೆ ಆಗುತ್ತೆಯೇ? ನನ್ನ ಹತ್ರ ಬಂದವ್ರಿಗೆಲ್ಲ ನಾನು ಒಂದು ಸ್ಟ್ಯಾಂಡರ್ಡ್ ಉದಾಹರಣೆಯನ್ನು ಕೊಡ್ತೀನಿ, ಇವತ್ತು ಅದನ್ನೇ ಹೇಳ್ತೀನಿ. ಈಗ ಜಾತಕದಲ್ಲಿರ್ತಕ್ಕಂತಹ ಯೋಗ ಇದೆಯಲ್ಲ, ಇದು ನಿಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂತಹ ಅಡುಗೆ ಸಾಮಗ್ರಿಗಳು. ಅಡುಗೆ ಯಾರು ಮಾಡಬೇಕು? ನಾವೇ ಮಾಡಬೇಕು. ನಾವು ಹೀಗೆ ಕೂತಿದ್ರೆ ಎಲ್ಲ ಸಕ್ಕರೆ ಇದೆ, ಕಾಫಿ ಇದೆ, ಅಲ್ಲಿ ನೀರಿದೆ. ಈಗ ಕಾಫಿಯನ್ನು ಮಾಡುವುದು, ನೀರನ್ನು ಹಾಕೋದಿಲ್ಲ, ಕಾಫಿ ಕುಡಿಯೋದಿಲ್ಲ. ನೀವು ಬದನೆಕಾಯಿ ಇದೆ, ಬದನೆಕಾಯಿ ಇದ್ದರೆ ನೀವು ಅದರಲ್ಲಿ ಪಾಯಸ ಮಾಡಲಿಕ್ಕಾಗಲ್ಲ. ನೀವು ಅದರಲ್ಲಿ ಎಣ್ಗಾಯಿ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ವಾಂಗಿಭಾತ್ ಕಲಿಸ್ಬೋದು. ಆ ರೀತಿಯಾಗಿ ಒಬ್ಬೊಬ್ಬರ ರಾಜಯೋಗ ಬೇರೆ 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 ಕ್ಷೇತ್ರದಲ್ಲಿ ಇರುತ್ತೆ. ಆ ರಾಜಯೋಗ ಇದ್ದವರು ಎಲ್ಲರೂ ಹೋಗ್ಬಿಟ್ಟು ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವುದರಲ್ಲಿ ರಾಜಯೋಗ ಇದೆ ಆತನಿಗೆ ಅದನ್ನು ಹೆಕ್ಕಿ ಹೇಳ್ತಕ್ಕಂಥದ್ದೇ ಜ್ಯೋತಿಷ್ಯ ಆದವನ ಕರ್ತವ್ಯ. ಅಲ್ಲಿ ಒಂದು ಸಮಾನಾಂತರವಾಗಿ ಯೋಗ ಅಂತಂದರೆ ಅರ್ಥ ಏನು ಅಂದರೆ ಯುಜ್ಜಿತಿ ಯೋಗ, ಸೇರೋದು ಯೋಗ. ಇವಾಗ ಬೋರ್ವೆಲ್ಲಲ್ಲಿ ಹಾಕ್ತೀವಿ ನಾವು, ನೀರಿರೋ ಕಡೆ ಹಾಕ್ತೀವಿ. ಅವ್ರು ಜಿಯಾಲಜಿಸ್ಟ್ ಬಂದುಬಿಟ್ಟು ಏನು ಮಾಡ್ತಾರೆ, ಇಲ್ಲಿದೆ ಹಾಕಿ. ಇಲ್ಲ ಸರ್, ನಾನು ಬಚ್ಚಲ ಮನೆ ಹತ್ತಿರ ಹಾಕ್ಸ್ಕೋತೀನಿ, ಪ್ಲಂಬಿಂಗ್ ಖರ್ಚು ನಮಗೆ ಕಡಿಮೆ ಆಗುತ್ತೆ ಅಂದರೆ ಅದು ಅವ್ರ ಕರ್ಮ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹಾಕಿದ್ರೆ ಒಂದು ಅರ್ಧ ಇಂಚ್ ನೀರು ಬರುತ್ತೆ. 3 ಜನ ಸ್ನಾನ ಹೋದ್ರೆ ಇನ್ನು 3 ಜನಕ್ಕೆ 3/4 ಗಂಟೆ ಕಾಯಬೇಕು. ಅದೇ ಜಿಯಾಲಜಿಸ್ಟ್ ತೋರಿಸಿದ ಜಾಗದಲ್ಲಿ ಹಾಕಿದರೆ 3 ರಿಂದ 4 ಇಂಚ್ ನೀರು ಬರುತ್ತೆ. ಜ್ಯೋತಿಷ್ಯ ಮಾಡೋದು ಇಷ್ಟೇ. ಜ್ಯೋತಿಷ್ಯ ಏನು ಮಾಡುತ್ತೆ ಅಂದರೆ ಯಾವ ಕ್ಷೇತ್ರದಲ್ಲಿ ನೀನು ಹೋಗಿ ನೀನು ಪರಿಶ್ರಮವನ್ನು ಪಟ್ಟರೆ ಅದಕ್ಕೆ ಫಲ ಬರುತ್ತೆ ಅಂತ ಹೇಳುತ್ತೆ. ಯಾರ ಹಣೆ ಬರವನ್ನು ತಿದ್ದೋದಲ್ಲ ಜ್ಯೋತಿಷ್ಯ. ಇರುವ ಹಣೆ ಬರವನ್ನು ಉತ್ತಮಗೊಳಿಸುವುದು ಹೇಗೆ ಅಂತ, ಫೈಂಡಿಂಗ್ ಅಫಿನಿಟಿ. ಅಲ್ಲಿರ್ತಕ್ಕಂಥದ್ದನ್ನು ಅವರಿಗೆ ಯಾವ್ದು ಸರಿ ಹೊಂದುತ್ತೋ ಅದನ್ನು ತೂಗಿಸಿಕೊಂಡು ಹೋಗೋದು. ಈಗ ಬಹಳ ಮುಖ್ಯವಾದಕ್ಕೆ ಬರೋಣ. ಈಗಿನ ರಾಜಕೀಯಕ್ಕೂ ರಾಜಯೋಗಕ್ಕೂ ಸಂಬಂಧ ಇಲ್ಲ. ಯಾಕೆ ಅಂತಂದರೆ ರಾಜಯೋಗ ಇದ್ದವರು ಯಾರೂ ಈ ಕಾಲದಲ್ಲಿ ಅವರು ಆ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದು ಹೇಗೆ ಗುರುಜಿ? ಇದಕ್ಕೆ ಜಾತಕದಲ್ಲಿ ಕೆಲವು ಅವಯೋಗಗಳಿದ್ದವರು ಮಾತ್ರ ಈಗಿನ ಕಾಲದಲ್ಲಿ ರಾಜಕೀಯದಲ್ಲಿ ಮೇಲೆ ಬರ್ತಾರೆ. ರಾಜಯೋಗದಕ್ಕೆ ರಾಜನಿಗೆ ಲಕ್ಷಣಗಳಿದೆ. ಅವನಿಗೆ 64 ಕಲೆ ಬರಬೇಕು, ಅವನು ಪರಿಪೂರ್ಣ ಧರ್ಮಿಷ್ಠನಾಗಿರಬೇಕು, ಅವನು ಸ್ಫುರದ್ರೂಪಿಯಾಗಿರಬೇಕು, ಅಂಗಸೌಷ್ಠವಾಗಿರಬೇಕು. ಅವನೊಬ್ಬ ಎದುರಿಗೆ ಬಂದರೆ ಅವನು ಒಬ್ಬನೇ ಸಾಮು ಮಾಡಿ ಚೆನ್ನಾಗಿ ಮೈ ಹೆಂಗಿರಬೇಕು ಅಂದರೆ ಅವನು ತೆಲುಗಲ್ಲಿ ಹೇಳ್ತಾರೆ ಕತ್ತಿಲ ಉನ್ನಾಡು ಅಂತ, ಕತ್ತಿ ಥರ ಇರಬೇಕು. 20-25 ಜನ ಬಗದಾಗ್ತಕ್ಕಂತಹ ಒಂದು ಪುರುಷ ಸಿಂಹನಾಗಿರಬೇಕು. ಎಲ್ಲಿ ತೋರಿಸಿ, ಎಲ್ಲಿದೆ ಆ ಥರದ ಒಂದು ರಾಜರು? ಎಲ್ಲಿ ಆಯ್ತಲ್ಲ ಕಾಲ ಅದೆಲ್ಲನೂ. ಇವೆಲ್ಲ ನಾವು ಪುರಾಣಗಳಲ್ಲಿ ಕೇಳಿದ್ದು ಮತ್ತು ರಾಜ ಮಹಾರಾಜರ ಕಾಲದಲ್ಲಿ ಮಹಾತ್ಮರು ನಾವೆಲ್ಲ ನೆನೆಸ್ಕೋಬೇಕು. ಹಿಂದಿನ ರಾಜ ಮಹಾರಾಜರು ಹಾಗೇ ಇದ್ದರು. ನಮ್ಮ ಮೈಸೂರು ರಾಜ ಋಷಿಗಳು ಯಾರು? ಜಯಚಾಮರಾಜ ಒಡೆಯರವ್ರ ತಂದೆ ಕೃಷ್ಣರಾಜ ಒಡೆಯರ್. ಇವತ್ತು ನಾವು ನೀರು ಕುಡಿತಿದ್ದೀವಿ, ಎಲೆಕ್ಟ್ರಿಸಿಟಿ ಬರ್ತಾ ಇದೆ ಅಂದರೆ ಮಹಾನ್ ಭಾವರ ಕಾರಣ ಅಲ್ವೇ? ನಮಗೆ KRS ಎಲ್ಲ ಕಟ್ಟಿಸ್ಕೊಟ್ಟಿದ್ದು ಇದು ರಾಜಲಕ್ಷಣ. ಹಾಗಾದರೆ ಪ್ರಸ್ತುತ ರಾಜಕೀಯದಲ್ಲಿ ಅಂದರೆ ಪ್ರಸ್ತುತ ನಮ್ಮ ಕರ್ನಾಟಕದ ಬಗ್ಗೆನೇ ಹೇಳೋದಾದರೆ ಗುರುಜಿ, ರಾಜನ ಸ್ಥಾನದ ರೇಸ್ ತುಂಬ ದೊಡ್ಡದಿದೆ, ಲಿಸ್ಟ್ಗಳು ತುಂಬ ದೊಡ್ಡದಿದೆ. ಆದರೆ ಮೊದಲನೇ ಸ್ಥಾನದಲ್ಲಿ ಈಗ ರಾಜನಾಗಿರುವವರಿಗೆ ರಾಜಯೋಗ ಇದೆ ಅಂತಲೇ ಅಂದ್ಕೊಂಡ್ರೂ ಕೂಡ ಮುಂದೆ ಇರುವಂಥವ್ರು ಯಾರು ಬಯಸ್ತಾ ಇದ್ದಾರೆ ರಾಜಯೋಗ ಇದೆ ಅಂತ ಹೇಳ್ತೀರಿ ಗುರುಜಿ? ಅಲ್ಲ, ರಾಜಯೋಗ ಇದ್ದಾರೆ ಇಲ್ಲ ಹೇಳಿದ್ನಲ್ಲ, ಅವ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಜಾತಕಗಳಲ್ಲಿ ಪೈಪೋಟಿಯಲ್ಲಿ ಇರೋರು ಅಲ್ಲಿಗೆ ಬರಬೇಕು ಅಂತ ಆಕಾಂಕ್ಷೆ ಇರ್ತಕ್ಕಂಥವರಲ್ಲಿ ಯಾರಿಗೆ ಆ ಥರದ ರಾಜಯೋಗ ಕಡಿಮೆ ಇದೆಯೋ ಅಂದರೆ ಅದಕ್ಕೆ ಇನ್ವರ್ಟೆಡ್ ರಾಜಯೋಗ ಇರಬೇಕು ಅವರಿಗೆ. ಅದು ನಾನು ಹೇಳಿದಂತಹ ಶುಭಕರವಾಗಿರ್ತಕ್ಕಂತಹ ರಾಜಯೋಗ ಅಲ್ಲ, ಇದು ಕಲಿಗಾಲ. ಇಲ್ಲೇನು ಹೇಳುತ್ತೆ ಅಂತಂದರೆ ಎಲ್ಲವೂ ಕೂಡ ನಾನು ನೋಡಿರ್ತಕ್ಕ ನನ್ನ ಒಂದು ಅನುಭವದಿಂದನೂ ಹೇಳ್ತಾ ಇದ್ದೇನೆ ನಾನು. ಬಹಳ ಒಳ್ಳೆಯ ಜಾತಕಗಳು ಬಹಳ ಕಷ್ಟಪಡ್ತಾ ಇದ್ದಾರೆ. ಕಲಿಗಾಲ ಇದು. ಯಾಕಂದರೆ ಬಹಳ ಸಾತ್ವಿಕ ಗ್ರಹ ಇದ್ದರೆ ಸಾತ್ವಿಕನಾಗಿ ಹೋಗ್ತಾನೆ. ಸಾತ್ವಿಕತೆಯಿಂದ ತಪಸ್ಸು ಮಾಡೋರಿಗೆ, ನಿಜ ಹೇಳೋರಿಗೆ ಸಾಧ್ಯತೆ ಇದೆಯಾ? ಏನಾದರೂ ರಾಜಕೀಯದಲ್ಲಿ ಬಂದು ಈ ರೀತಿಯಾಗಿ ಮೇಲೆ ಬರಲಿಕ್ಕೆ ಆಗುತ್ತಾ ಅಂತಕ್ಕಂಥದ್ದು ನಾವೆಲ್ಲರೂ ಪ್ರಶ್ನೆ ಮಾಡಿಕೊಳ್ಳಬೇಕು. ಅದನ್ನು ನಿರ್ಣಯ ಮಾಡೋಕ್ಕೆ ನಾನು ಯಾರಲ್ಲ, ನೀವು ಯಾರು ಅಲ್ಲ, ಅದು ಮಹಾಜನರು ನಿರ್ಣಯ ಮಾಡ್ತಾರೆ. ಆದರೆ ಜ್ಯೋತಿಷ್ಯದ ಒಂದು ಬೆಳಕಿನಲ್ಲಿ ನೋಡಿದಾಗ ಪೂರ್ಣ ಮಟ್ಟದ ಶುಭಕರವಾದ ರಾಜಯೋಗಗಳಿದ್ದರೆ ಅವರು ಆ ಥರದ ಒಂದು ಪರಿಸ್ಥಿತಿಯಲ್ಲಿ ಕೂತಿದ್ದು ನಾನು ನೋಡಿಲ್ಲ. ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲೇ ಒಬ್ಬರು ಇದ್ದರು, ಬಹಳ ವಯೋವೃದ್ಧರು, ಪಾಪ ಈಗಲೂ ಇದ್ದಾರೆ. ಅವರ ಜಾತಕದಲ್ಲಿ ಪರಮಾದ್ಭುತವಾದಂತಹ ಯೋಗಗಳಿದೆ. ಅವರು ಪ್ರೈಮ್ ಮಿನಿಸ್ಟರ್ ಆಗಲೇ ಇಲ್ಲ ಪಾಪ. ಯಾಕೆಂದರೆ ಅದು ಪೂರ್ಣ ಮಟ್ಟದ ರಾಜಯೋಗಗಳು. ಆ ರಾಜಂತರ ಕೂತಲ್ಲಿ ರಾಜಂತರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಕಾಲದ ರಾಜ್ಯಭಾರವನ್ನು.
ಆದ್ದರಿಂದ ಅಲ್ಲಿ ಕೆಲವು ಕುಯೋಗಗಳು ಇರಬೇಕು ಅಂತಕ್ಕಂಥದ್ದು ಅಂದ್ರೆ ಶಾಸ್ತ್ರ ಹೇಳುತ್ತೆ. ರಾಜಯೋಗದ ಜೊತೆಗೆ ದಾರಿದ್ರ್ಯ ಇರಬಹುದು ಅಂತ ಹೇಳ್ತೀವಿ. ಅಲ್ಲ ದರಿದ್ರ ಬೇರೆ, ಇವ್ರಿಗೆ ದರಿದ್ರ ಇಲ್ಲ, ಇವ್ರಿಗೆ ಶ್ರೀಮಂತ ಯೋಗ ಇದೆ. ಶ್ರೀಮಂತ ಯೋಗ ಬೇರೆ, ರಾಜಯೋಗ ಬೇರೆ. ಆ ರಾಜಯೋಗ ಯಾವಾಗ ಫಲಿಸುತ್ತೆ ಹೇಳಿ, ನಾನು ಆಗಲೇ ಹೇಳಿದ್ದು ಅದೇ, ನಾನು ಮಾರ್ಮಿಕವಾಗಿ ನಿಮ್ಮ ಮನೇಲಿ ಬದನೆಕಾಯಿ ಇದೆ, ನಿಮಗೆ ಅಡುಗೆ ಮಾಡೋಕ್ಕೆ ಬರ್ದಿದ್ರೆ ಆ ಬದನೆಕಾಯಿ ತಪ್ಪೇನು? ಆ ಥರ ರಾಜಯೋಗದ ಪಾಠಕ್ಕೆ ರಾಜಯೋಗ ಇದೆ, ಅದನ್ನು ಅನುಸಂಧಾನ ಮಾಡ್ತಕ್ಕಂತಹ ಅರ್ಹತೆ ಯೋಗ್ಯತೆ ನಮ್ಮಲ್ಲಿದೆಯಾ? ಅದಿದ್ದರೆ ಆ ಮಟ್ಟದ ರಾಜಯೋಗ ಹಿಡಿಯುತ್ತೆ, ಇಲ್ಲದೇ ಇದ್ದರೆ ಗೌಣವಾಗುತ್ತದೆ. ಆದರೆ ಅದರ ಒಂದು ಛವಿ ಎಲ್ಲೋ ಕಾಣುತ್ತೆ ಅವರಲ್ಲಿ, ಒಂದು ಛವಿ, ಒಂದು ಎಲ್ಲೋ ಒಂದು ಕಾಣುತ್ತೆ, ಕಳೆ ಕಾಣುತ್ತೆ. ಆವಾಗ ಏನಾಗುತ್ತೆ ಅಂದರೆ ತಕ್ಕಂತಹ ಶ್ರೀಮಂತ ಯೋಗಗಳು ಮತ್ತು ಕೆಲವು ಕಪಟ ಯೋಗಗಳು ಇವೆಲ್ಲ ಇದ್ದಾಗ ಏನಾಗುತ್ತೆ, ಕಲಿಯುಗದಲ್ಲಿ ಅವರು ಬಹಳ ಪ್ರಬುದ್ಧಮಾನಕ್ಕೆ ಬರ್ತಾರೆ ಅಂತ ಹೇಳಿ ನಾವು ನಿರ್ಣಯ ಮಾಡಬೇಕು. ಬರೀ ರಾಜ, ಯಾಕಂದ್ರೆ ನಾನು ನೋಡೋದು ನನ್ನ ಅನುಭವದಿಂದನೂ ಹೇಳ್ತಾ ಇದ್ದೇನೆ ನಾನು, ಮತ್ತು ಬಹಳ ಕೂಲಂಕುಷವಾಗಿ ನಾವು ಈ ಜ್ಯೋತಿಷ್ಯ ರಾಜಯೋಗಾದಿಗಳನ್ನು ನೋಡಿದಾಗ ನಮಗೇನಾಗುತ್ತೆ, ಅಲ್ಲಿ ಕೆಲವು ಬಹಳ ಒಳಗೆ ಆಳಕ್ಕೆ ಹೋದಾಗ ಇಂಥದ್ದು ಗುರುವಿನ ಅನುಗ್ರಹದಿಂದ ಅರ್ಥವಾಗ್ತಾ ಹೋಗುತ್ತೆ. ಈಗಿನ ಕಾಲಘಟ್ಟದಲ್ಲಿ ಆ ಥರದ ರಾಜಯೋಗ, ನೀವು ಅಂದರೆ ಆಡು ಭಾಷೆಯ ರಾಜಯೋಗ ಬರಬೇಕು ಅಂದರೆ ಬರೀ ರಾಜಯೋಗ ಇದ್ದರೆ ಸಾಲೋದಿಲ್ಲ. ಅದಕ್ಕೆ ಬದಲಾಗಿ ಅಥವಾ ಅದರ ಜೊತೆಯಲ್ಲಿ ಅನುಷಂಗವಾಗಿ ಅದರ ಜೊತೆಯಲ್ಲಿ ಏನಿರಬೇಕು, ಕೆಲವು ಕಪಟ ಯೋಗಗಳು, ಕೆಲವು ಏನು ಹೇಳಬೇಕು, ಚಾಣಾಕ್ಷ ಯೋಗಗಳು, ಮೇಧಾವಿ ಯೋಗಗಳು, ಇವೆಲ್ಲ ಇದ್ದಾಗ ಅಂಥವರಿಗೆ ನೀವು ಈ ಥರದ ಒಂದು ದೊಡ್ಡ ಹುದ್ದೆಗೆ ನೀವು ಹೋಗ್ತೀರಿ ಅಂತ ಹೇಳಬಹುದಾಗಿದೆ. ಬಿಟ್ಟರೆ ನಾನು ಆಗಲೇ ಹೇಳಿದೆ, ಲಗ್ನಾತ್ ಭಾಗ್ಯ ರಾಜ್ಯಾಧಿಪೋ, ಲಗ್ನದಿಂದ 9, 10ನೇ ಮನೆಯವನು ಸೇರಿಕೊಂಡು, ಅಥವಾ 9ನೇ ಮನೆಯಿಂದ 9, 10ನೇ ಮನೆಯವನು ಸೇರಿಕೊಂಡು, ಅಥವಾ 10ನೇ ಮನೆಯಿಂದ 9, 10ನೇ ಮನೆಯನ್ನು ಸೇರಿಕೊಂಡು ಇದ್ದಾಗ ಇದು ಉತ್ತಮ, ಮಧ್ಯಮ, ಅಧಮ ಯೋಗ ಅಂತ ಹೇಳುತ್ತಪ್ಪ. ಇವರು 3 ಜನರೊಟ್ಟಿಗೆ ಎಲ್ಲಾದರೂ ಲಗ್ನಾಧಿಪತಿ ಕೂತಿರ್ತಕ್ಕಂಥ ರಾಷ್ಟ್ರಾಧಿಪತಿ ಕೂತ್ರೆ ಅವನು ದೊಡ್ಡ ಧನಿಕನಾಗ್ತಾನೆ, ರಾಜನಾಗ್ತಾನೆ, ಭೂಪತಿ ಆಗ್ತಾನೆ ಅಂತ ಹೇಳಿದರು ಕಾಳಿದಾಸರು. ಇದನ್ನು ಹಿಂಗೆ ಇಟ್ಕೊಂಡು ನಾನೇನು ಫಲಕಥನ ಮಾಡಿದ್ರೆ ನನ್ನನ್ನೆಲ್ಲರೂ ಬೈಲಿಕ್ಕೆ ಶುರು ಮಾಡ್ತಾರೆ. ಅವ್ರ ಹತ್ರ ಹೋದ ಒಂದು ಹೇಳಿಕ್ಕೆ ಬರಲ್ಲ, ಎಲ್ಲ ಸುಳ್ಳು ಹೇಳ್ತಾರೆ ಅಂತ. ನಾನು ಹೇಳಿದ್ದಿಟ್ಟವೆ. ಆದರೆ ಆ ರಾಜಯೋಗ ಇದೆ, ಮಳೆ ಬರ್ತಾ ಇದೆ, ನೀವೇನು ಮಾಡಿದ್ರಿ ಆ ನೀರು ಹಿಡ್ಕೊಳ್ಳೋಕ್ಕೆ ಅನ್ನೋದು, ಆ ಪರಿಶ್ರಮದ ಒಂದು ಕೊರತೆಯೂ ಕೂಡ ನಮ್ಮಲ್ಲಿ ಇದೆ. ನೀವು ಆಗಲೇ ಹೇಳಿದ್ರು ರಾಜಯೋಗ ಇದ್ರೆ ಆಗೋದಿಲ್ಲ. ನಾನು ಹೇಳ್ತಿರ್ತೀನಿ, ರಾಜಯೋಗ ಇದೆ ಅಂದರೆ ಮನೆಯಲ್ಲಿ ನೀವು ಎ ಸಿ ಹಾಕ್ಕೊಂಡು ಬೆಡ್ಶೀಟ್ ಹೊಡ್ಕೊಂಡು ಮಲಗಿದ್ರಿ, ನಿಮ್ಮ ಮುಗಿದೋಯ್ತು ನಿಮ್ಮ ಕತೆ. ಅದು ಪುರುಷ ಸಿಂಹನಿಗೆ ಒಲಿಯುತ್ತೆ ರಾಜ್ಯ ಅಂತಕ್ಕಂಥದ್ದು. ರಾಜ್ಯಲಕ್ಷ್ಮಿ ವರಿಸ್ತಕ್ಕಂಥದ್ದು ಯಾರು? ಭೂದೇವಿ ಯಾರನ್ನು ವರಿಸ್ತಾಳೆ? ಲಕ್ಷ್ಮಿ ಯಾರನ್ನು ವರಿಸ್ತಾಳೆ ಅಂದರೆ ಮಹಾವಿಷ್ಣುವನ್ನು ವರಿಸ್ತಾಳೆ. ಅಂದರೆ ಮಹಾವಿಷ್ಣು ಅಂತಂದರೆ ಅವನು ಪರಾಕ್ರಮೇಚ ವಿಷ್ಣು, ಪರಾಕ್ರಮಶಾಲಿಯಾದವನಿಗೆ ರಾಜ್ಯದ ಲಾಭ ಆಗುತ್ತೆ ಅಂತಕ್ಕಂಥದ್ದು. ಆದರೆ ಈಗಿನ ಕಾಲಘಟ್ಟದಲ್ಲಿ ಪರಾಕ್ರಮದಿಂದನೇ ಪ್ರಾಪ್ತವಾಗ್ತಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ವೀಕ್ಷಕ ಮಹಾಶಯರು ನಿರ್ಣಯ ಮಾಡಿ. ಅದ್ರ ಬಗ್ಗೆ ನಾವು ಮಾತಾಡೋದು ಕಷ್ಟ. ಹೌದು ಗುರುಜಿ, ಅಂದ್ರೆ ಒಂದಷ್ಟು ಕಪಟ ಯೋಗ, ತಾವು ಹೇಳಿದ ಹಾಗೆ ಚಾಣಾಕ್ಷ ಯೋಗವನ್ನ ಅಳವಡಿಸಿಕೊಂಡ್ರೆ ರಾಜಯೋಗ ಸಿಗುವಂಥ ಸಾಧ್ಯತೆಗಳು ಇದೆ ಅಂತ. ಇಲ್ಲ, ಅದು ಇರಬೇಕು ಜಾತಕದಲ್ಲಿ. ನೀವು ಏನು ಮಾಡಿದ್ರು ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ, ನಾನು ಆಗಲೇ ಹೇಳಿದ ಹಾಗೆ ನೀವು ಏನು ಹೇಳಿದ್ರು ಅವರಿಗೆ ಒಳಗೆ ಮತಿಗೆ ಹೋಗೋದೇ ಇಲ್ಲ ಅವರಿಗೆ. ಆ ಥರದವರು ಅದು ಅದ್ರ ಜೊತೆಗೆ ಇದಿದ್ದರೆ ಬಹಳ ಬೇಗ ಹೊರಗೆ ಬರ್ತಾರೆ. ಇವಾಗ ನೀವೇ ನೋಡಿದರೆ ಯಾರ್ಯಾರು ನಮ್ಮ ಕರ್ನಾಟಕಕ್ಕಾಗಿರ್ಬೋದು, ಬೇರೆ ರಾಜ್ಯಕ್ಕಾಗಿರ್ಬೋದು, ಬೇರೆ ದೇಶಕ್ಕಾಗಿರಬಹುದು, ಯಾರು ಉತ್ತಮ ಸ್ಥಾನದಲ್ಲಿ, ಅದು ಯಾರೇ ಆಗಿರಬಹುದು, ಮಂತ್ರಿಗಳಾಗಿರಬಹುದು, ಮಹೋದಯರಾಗಿರಬಹುದು, ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರಬಹುದು, ಅದನ್ನು ಜನ ನಿರ್ಣಯ ಮಾಡಲಿ. ಅರ್ಹತೆ, ಯೋಗ್ಯತೆ, ಬುದ್ಧಿವಂತತನ ಇದ್ದವರೇ ಕೂತಿದ್ದಾರೋ ಬೇರೆಯವರು ಆಳದರ ನಮ್ಮನ್ನು ಅಂತ, ಇದನ್ನು ನಾವು ಪರಾಮರ್ಶೆ ಮಾಡಬೇಕಾಗಿದೆ ಇವತ್ತಿನ ದಿವಸ. ಅಂತಹ ಒಂದು ಕಾಲಘಟ್ಟ, ಅಂತಹ ಒಂದು ಸ್ಥಿತಿಗತಿಯಲ್ಲಿ ನಾವಿದ್ದೇವೆ. ಆದ್ದರಿಂದ ಅದನ್ನೇನು ಹೇಳಕೊಟ್ಟೆ ಅಂದರೆ, ಶುದ್ಧವಾದ ರಾಜಯೋಗ ಇದ್ದವನು ಅವನು ರಾಜ್ಯವನ್ನು ಆಳೋದು ಕಷ್ಟ ಈಗಿನ ಕಾಲದಲ್ಲಿ. ಅವನನ್ನು ಅಲ್ಲಿ ಇರ್ಲಿಕ್ಕೆ ಬಿಡಲ್ಲ. ಯಾಕಂದರೆ ಸುತ್ತಮುತ್ತ ಎಲ್ಲರೂ ಆಂಗ್ಲ ಭಾಷೆಯಲ್ಲಿ ಒಂದು ಇದೆಯಲ್ಲ, ವೆನ್ ಯು ಆರ್ ಇನ್ ರೋಮ್ ಬಿ ಎ ರೋಮನ್ ಅಂತ. ಒಬ್ಬ ಅಲ್ಲೇನಾಯಿತು, ಅದು ನಮ್ಮ ತಾತನವರು ಹೇಳಿದ ಒಂದು ಕಥೆ ಜ್ಞಾಪಕಕ್ಕೆ ಬರುತ್ತೆ ನನಗೆ, ಅದು ಹೇಳಿ ಮುಗಿಸ್ತೇನೆ. ಶ್ರೀರಾಮಚಂದ್ರ ಹೋಗಿ ಲಂಕೆಯಲ್ಲಿ ಕಾಲಿಟ್ಟನಂತೆ ಸೀತಾನ್ವೇಷಣೆಯಲ್ಲಿ. ಅಲ್ಲಿ ಹೋದ ತಕ್ಷಣ ರಾಕ್ಷಸರೆಲ್ಲ ಶ್ರೀರಾಮಚಂದ್ರ ನೋಡಿ ಬಿದ್ದು ಹೊರಲಾಡ್ಕೊಂಡು ಯುದ್ಧ ಮಾಡೋದ್ಬಿಟ್ಟು ನಗಕ್ಕೆ ಶುರು ಮಾಡಿಬಿಟ್ರಂತೆ. ಯಾಕೆ ಹಿಂಗೆ ನಗ್ತಿದ್ದಾರೆ ಅಂತ ಹೋಗಿ ಒಬ್ಬ ಒಂದು ಕಪಿಸೇನೆಯರ್ದು ಮುಖ್ಯಸ್ಥ ಕೇಳಿದ್ನಂತೆ, ಯಾಕಪ್ಪ ನೀವು ಯುದ್ಧಕ್ಕೆ ಬಂದಿದ್ದು, ನೀವೇನು ಹಿಂಗೆ ನಗ್ತಿದ್ದೀರಾ ಅಂತ. ಅದಕ್ಕೆ ಒಂದು ರಾಕ್ಷಸ ಹೇಳಿದ್ನಂತೆ, ಅದೇನದು ನೀವು ಬಂದಿರೋರಿಗೆಲ್ಲ ಆ ರಾಮ ಅಂತೀರ, ಸುಂದರಾಂಗ ಅಂತೀರಿ, 2 ಕಣ್ಣು, 1 ಮೂಗು, 1 ಬಾಯಿ, 2 ಕಿವಿ, 2 ಕಾಲು, 2 ಕೈ ಇದೆಯಲ್ಲ, ನಮಗೆ ನೋಡು 3 ಕಣ್ಣಿದೆ, ನಮಗೆ ನೋಡು 8 ಕಾಲಿದೆ ಅಂತ ನಕ್ರಂತೆ. ಅಂದರೆ ಏನಾಗುತ್ತೆ ಅಂತಂದರೆ, ಈ ಥರದ ಕುರೂಪಿಗಳು, ಅವಿವೇಕಿಗಳು ಗುಂಪೇ ಜಾಸ್ತಿ ಇದ್ದಾಗ ಒಬ್ಬ ಸ್ಫುರದ್ರೂಪಿ, ಒಬ್ಬ ಧರ್ಮಿಷ್ಠ ಬಂತ ಅಂತಂದರೆ ಅವನು ಹೊರಗುಳಿತಾನೆ, ಅವನೇ ಕೆಟ್ಟವನಾಗಿ ಬಿಂಬಿಸುತ್ತೆ ನಮ್ಮ ಸಮಾಜ. ಆ ಥರದ ಒಂದು ಪರಿಸ್ಥಿತಿ ಇವತ್ತಿನ ದಿವಸವೂ ಕೂಡ ಇದೆ. ರಾಮಾಯಣದಲ್ಲಿ ಅವತ್ತೇ ಹೇಳಾಯ್ತು ಇದನ್ನು. ಪುರಾಣ ಅನ್ನೋದು ಅದಕ್ಕೆ ಯಾವುದು ಹಿಸ್ಟ್ರಿ, ದ ಥಿಂಗ್ ವಾಟ್ ರಿಪೀಟ್ಸ್, ಹಿಸ್ಟ್ರಿ ರಿಪೀಟ್ಸ್ ಅನ್ನೋದಕ್ಕೆ
ಸಂಸ್ಕೃತದಲ್ಲಿ ಪುರಾಣ ಅಂತ ಹೆಸರು. ಆದ್ದರಿಂದ ಅದ್ಯಾವತ್ತೂ ಸುಳ್ಳಾಗಲಿಕ್ಕಿಲ್ಲ. ಆದ್ದರಿಂದ ಈಗಿನ ಕಾಲದಲ್ಲಿ ರಾಜಯೋಗ ಇರೋರಿಗೆ ಯಾಕೆ ದರಿದ್ರ ಇದೆ? ಇದೇ ಕಾರಣಕ್ಕೆ. ಸುಮಾರು ಜನ ಜ್ಯೋತಿಷ್ಕರಿಗೂ ಉತ್ತರ ಸಿಕ್ಕಿರುತ್ತೆ ನಾನು ಇದನ್ನು ಹೇಳಿದ್ರಿಂದ. ಅವ್ರಿಗೆ ತಿನ್ನೋಕ್ಕಿಲ್ಲದೆ ಇರೋರನ್ನು ತೋರಿಸ್ತೀನಿ, ಬನ್ನಿ ನನ್ನಲ್ಲಿ ರಾಜಯೋಗ ತೋರಿಸ್ತೀನಿ, ಗ್ರಂಥದಲ್ಲಿ ಇರೋದು. ಅವ್ರಿಗೆ ಪಾಪ 2 ಹೊತ್ತು ಊಟಕ್ಕಿಲ್ಲ. ಯಾಕೆ ಅಂತಂದರೆ ಈ ಕಾರಣದಿಂದ ಕಲಿಗಾಲದ ಮಹಾತ್ಮೆ ಇದಾಗಿದೆ. ಆದ್ದರಿಂದ ಬರೀ ರಾಜಯೋಗ ಇದ್ದರೆ ನಿಮ್ಮ ಬೆನ್ನು ನೀವೇ ತಟ್ಟಿಕೊಂಡು ಹಾಳಾಗ್ತಕ್ಕಂಥದ್ದು ಬೇಡ. ಹೆಚ್ಚಿನ ಪರಿಶ್ರಮವನ್ನು ನಾವು ಪಡಬೇಕಾಗಿ ಬಂದೀತು. ಆಮೇಲೆ ನಾನು ಆಗಲೇ ಹೇಳಿದಾಗ ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್ ಅಂತಕ್ಕಂಥದ್ದು. ಕೆಟ್ಟ ಕೆಲಸ ಮಾಡಬೇಡಿ, ಸುಳ್ಳು ಹೇಳ್ಬೇಡಿ, ಕಳ್ತನ ಮಾಡಬೇಡಿ. ಆದರೆ ಬುದ್ಧಿವಂತತನದಿಂದ ಕಾಲಕ್ಕೆ ಅನುಗುಣವಾಗಿ ನಿಮ್ಮನ್ನು ನೀವು ತಿದ್ದಿಕೊಂಡು ಬದಲಾವಣೆ ಮಾಡಿಕೊಂಡ್ರೆ ಒಂದಿಷ್ಟು ರಾಜಯೋಗದ ಒಂದು ಸಿಹಿಯನ್ನು ಅನುಭವಿಸ್ಬೋದೇನೋ. ಇಲ್ಲದೇ ಇದ್ದರೆ ವ್ಯರ್ಥ ಆಗಿ ಹೊರಟು. ಖಂಡಿತ ಗುರುಜಿ, ತಾವು ಹೇಳಿದಂಥ ಮಾರ್ಮಿಕ ಮಾತುಗಳು ಅರ್ಥ ಆಗೋರಿಗೆ ಅರ್ಥ ಆಗಿಬಿಟ್ರೆ ಬಹುಶಃ ಅದು ಒಳ್ಳೆಯದು ಅಂತ ಅನಿಸುತ್ತೆ. ಒಳ್ಳೆ ಬೆಳವಣಿಗೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಗುರುಜಿ. ಧನ್ಯವಾದಗಳು ಗುರುಜಿ. ಶುಭಮಸ್ತು ನಿತ್ಯ. ನೋಡಿದ್ರಲ್ಲ ವೀಕ್ಷಕರೇ, ರಾಜಯೋಗ ಎಂದರೇನು, ರಾಜಯೋಗದ ಪ್ರತಿಫಲ ಹೇಗೆ ಸಿಗಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.